ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿಜೆಪಿ ಮತ್ತು RSSನವರು ಕಳೆದ 1.25 ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಮೂಢ ಹಗರಣ ಅಂದರು, ವಾಲ್ಮೀಕಿ ಹಗರಣ ಅಂದರು, ಇನ್ನೇನೋ ದರ ಏರಿಕೆ ಅಂದರು, ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ಥಿರತೆಯನ್ನು ಡಿಸ್ಟೆಬಲೈಸ್ ಮಾಡುವಂಥ ಹುನ್ನಾರದಿಂದ ನಿರಂತರವಾಗಿ ಒಂದಷ್ಟು ಬಿಜೆಪಿಯವರು ಮಾಡ್ತಾ ಇರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಈಗ ಎಲ್ಲ ಮುಗಿದ ಮೇಲೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂಥ ಒಂದು ಪೋಸ್ಟರ್ನ ನಿನ್ನೆ ಬಿಜೆಪಿ ಮತ್ತು RSS ಕಾರ್ಯಕರ್ತನಾಗಿರುವಂಥ ಸತೀಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಇದನ್ನು ತೋರಿಸಲೇಬೇಕು. ನಾನು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದ್ದಾನೆ ಅವನು ಫೇಸ್ಬುಕ್ಕಲ್ಲಿ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ನ ಹಾಕಿ ಅದ್ರ ಮೇಲೆ ಈ ಥರ ಶಬ್ದಗಳನ್ನು ಬರೆದಿದ್ದಾನೆ. ಹೆಗಲ ಮೇಲೆ, ಹಣೆ ಮೇಲೆ ಬರೆದಿರುವಂಥದ್ದು ಅಲ್ಲ ಅಂತ, ಎದೆ ಮೇಲೆ ಬರೆದಿರುವಂಥದ್ದು ಪೈಗಂಬರ್ ಹೆಸರು ಬರೆದವ್ರೆ, ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲಾಲ ಅಂತ ಬರೆದವ್ರೆ, ಮತ್ತೆ ಹೊಟ್ಟೆ ಮೇಲೆ ಮಾಷಲ್ಲ ಅಂತ ಬರೆದವ್ರೆ, ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ, ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ, ಅರವಿಂದ್ ಕೇಜ್ರಿವಾಲ್ ಅವರ ಚಿಹ್ನೆನ ಬರೆದಿದ್ದಾರೆ. ಬರೆದುಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತನು ಪಕ್ಕಾ RSS ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ. ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೆಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್. ಈಸ್ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ, ಬಲಗೈ ಬಂಟ. ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು ಬಿಜೆಪಿ RSSನವರೇ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ ಸುಮಾರು 300 ಜನ RSSನವರು ಈ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲು ಎಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ದಯಮಾಡಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಯಾರೇ ಆಗಿರಲಿ ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ ಕೈ ಹಾಕಿದ್ರು ಬಿಡಬೇಡಿ. ಮೊದಲು ನಾವು ಒತ್ತಾಯ ಮಾಡ್ತಾ ಇರುವಂಥದ್ದು, ನನ್ನ ಕಂಪ್ಲೇಂಟಲ್ಲಿ ದಾಖಲೆ ಮಾಡಿರುವಂಥದ್ದು, ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್. ಈಸ್ ದ ಮ್ಯಾನ್ ಹೂ ಈಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ಆ್ಯಂಡ್ ನ್ಯೂ ಸೆನ್ಸ್. ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೆ ಕ್ಯಾತ್ಮನಹಳ್ಳಿಗೆ ಹೋಗಿ ಅರಳಿಕಟ್ಟೆ ಮೇಲೆ ಯುವಕರನ್ನೆಲ್ಲ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನನ್ನು ಬೈದು ಹೋಗುವಂಥ ಕೆಲಸವನ್ನು ಮಾಡಿದ್ದಾನೆ ಇವನು ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ. ಇವನಿಗೇನಾದ್ರು ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ? ನನಗೆ ಈಗ ರಾಜ್ಯದಿಂದ ಅಶೋಕು, ಶೋಭಾ ಕರ್ಲಾಜೆ ಎಲ್ಲ ಬರ್ತಾವ್ರಂತೆ. ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ? ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ, ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕ ಕೆಲಸನ ನೋಡಿ. ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳೋಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೆ, ನಾವು ಸುಮ್ಮನೆ ಇದ್ದೀವಿ ಅಂತ. ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು, ಗಸ್ತಗಿರಿ ಮಾಡಬೇಕು, ಒಳಗಡೆ ತಗೊಬೇಕು. ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು. ಯಾರೋ ಅಶೋಕ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳು ಇವರಿಬ್ಬರು. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೋ ಪಟ್ ಅಂತ ಬರ್ತಾರೆ. ಈಗ ಮಧ್ಯಾಹ್ನ 3 ಗಂಟೆಗೆ 4 ಗಂಟೆಗೆ ಬಂದು ಇಲ್ಲೇನು ಕಡಿದು ಕಟ್ಟಾಕಕ್ಕೆ ಬರ್ತಾವ್ರ? ಇಲ್ಲಿ ಏನು ಪ್ರಚೋದನೆ ಮಾಡುವಂಥದ್ದಕ್ಕೆ, ಬೆಂಕಿ ಹಚ್ಚುವಂಥದ್ದಕ್ಕೆ ಬರ್ತಾ ಇದ್ದಾರಾ? ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ, ನಾವು ವಾರ್ನ್ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ, ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ. ನೀವು ಒಳಗಡೆ ಒಳಗಡೆ ಹಾಕಿ ನಮ್ಮವ್ರು ಗಲಾಟೆ ಮಾಡೋದು ಬಿಡಬೇಡಿ. ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್. ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೋ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು JP ನಡ್ಡಾ, ಅವನು ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ